ವಿಚಾರಣೆ ಮುಗಿಸಿ ತೆರಳಿದಂತಹ ಬಿಜೆಪಿ ಶಾಸಕ ಬೆಳ್ತಂಗಡಿ ಪೊಲೀಸ್ ಠಾಣೆಯಿಂದ ಶಾಸಕ ಹರೀಶ್ ಪುಂಜಾ ತೆರಳಿದ್ದಾರೆ. ಶಾಸಕ ಹರೀಶ್ ಪುಂಜರನ್ನ 45 ನಿಮಿಷಗಳ ಕಾಲ ಪೊಲೀಸರು ವಿಚಾರಣೆಯನ್ನು ನಡೆಸಿದ್ರು. ವಿಚಾರಣೆ ಮುಗಿಸಿ ಬಿಜೆಪಿ ಶಾಸಕ ಹರೀಶ್ ಪುಂಜಾ ತೆರಳಿದ್ದಾರೆ. ಹರೀಶ್ ಪುಂಜಾ ವಿಚಾರಣೆ ಸಂದರ್ಭದಲ್ಲಿ ಸುನಿಲ್ ಕುಮಾರ್ ಹಾಗೇನೆ ಹಲವಾರು ನಾಯಕರು ಕೂಡ ಅವರಿಗೆ ಸಾಥ್ ನೀಡಿದ್ರು. 45 ನಿಮಿಷಗಳ ಕಾಲ ಪೊಲೀಸರು ವಿಚಾರಣೆಯನ್ನು ನಡೆಸಿದ್ರು. ಪೊಲೀಸರಿಗೇನೆ ಒಂದು ರೀತಿಯಲ್ಲಿ ಬೆದರಿಕೆ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪನೂ ಕೂಡ ಕೇಳಿ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆಯನ್ನ ನಡೆಸಲಾಗಿದೆ. ಈಗ ವಿಚಾರಣೆಯನ್ನ ಮುಗಿಸಿ ಹರೀಶ್ ಪುಂಜಾ ತೆರಳಿದ್ದಾರೆ. ಒಬ್ಬ IPS ಅಧಿಕಾರಿ ಇರಬಹುದು, ಒಬ್ಬ ಗುಮಾಸ್ತ ಇರಬಹುದು, ಒಬ್ಬ ಕ್ಲರ್ಕ್ ಇರಬಹುದು. ಸಮಾಜದ ಹಿತದೃಷ್ಟಿಯಿಂದ ಕೆಲಸ ಮಾಡಬೇಕು. ಸಮಾಜದ ಹಿತದೃಷ್ಟಿಯಿಂದ ಕೆಲಸ ಮಾಡೋರಿಗೆ ನಾವು ಯಾವತ್ತೂ ಗೌರವ ಕೊಡ್ತೇವೆ ಮತ್ತು ಯಾವತ್ತೂ ಅವರ ಬಗ್ಗೆ ನಾವು ಒಳ್ಳೆ ಚಿಂತನೆಯನ್ನು ಮಾಡ್ತೇವೆ. ಮೊನ್ನೆ ಘಟನೆಯಲ್ಲಿ ಈ ಜಿಲ್ಲೆಯಲ್ಲಿ ಎಲ್ಲರೂ ಕಾಂಗ್ರೆಸ್ ಏಜೆಂಟ್ರ ಹತ್ರ ಕೆಲಸ ಮಾಡಿದ್ರು. ಆಕ್ರೋಶದಲ್ಲಿ ಮಾತಾಡಿದ್ದೇನೆ. ಈಗ ಈ ಕಾರ್ಯಕರ್ತರು ಬೆಳಗ್ಗೆಯಿಂದ ತುಂಬ ಬೆನ್ನೆಲುಬಾಗಿ ನಿಂತಿದ್ರು, ಮತ್ತು ಮನೆ ಹತ್ರ ಎಲ್ಲ ಇದ್ರು. ಎಲ್ರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನನ್ನ ದೇವದುರ್ಲಭ ಕಾರ್ಯಕರ್ತರು ಅವರು. ನಾನು ಆ ಕಾರ್ಯಕರ್ತರ ಪಾದ ಪೂಜೆ ಮಾಡ್ತೇನೆ. ನಾನು ಯಾಕಂತ ಹೇಳಿದ್ರೆ ಒಬ್ಬ ಕ್ಷೇತ್ರದ ಜನಪ್ರತಿನಿಧಿ ಕ್ಷೇತ್ರದ ಕಾರ್ಯಕರ್ತರ ಬಗ್ಗೆ ವಿಶ್ವಾಸ ಇಟ್ಕೊಂಡು ಹೋರಾಟ ಮಾಡಬೇಕಾದ್ರೆ ನನ್ನ ಈ ರೀತಿಯ ಹೋರಾಟಕ್ಕೆ ಕಾಂಗ್ರೆಸ್ನ ಷಡ್ಯಂತ್ರ ರೂಪಿಸಿ ಬಂಧನ ಮಾಡಬೇಕು ಅಂತ ಹೇಳಿದಾಗ ನೀರು ಕುಡಿಯದೆ, ಊಟ ಮಾಡದೆ, ಬಿಸ್ಕೆಟನ್ನು ಬಿರಿಯಾನಿ ಅಂತ ಸ್ವೀಕಾರ ಮಾಡಿ ಸಂಜೆಯವರೆಗೆ ಕೂತಿದ್ದಾರೆ ಅಂತ ಹೇಳಿದರೆ ಅಂಥ ಕಾರ್ಯಕರ್ತರು